ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿ ಇವತ್ತಿಗೆ 4 ದಿನ. ಪತ್ನಿ ನೋಡಿದ ಬಳಿಕ ಆಕ್ಟಿವ್ ಆದ್ರ ಪತಿ ದರ್ಶನ್. ಜೈಲು ವಾಸದ ಬಗ್ಗೆ ದಾಸ ಸಿನಿಮಾ ಮಾಡ್ತಾರಂತೆ. ಹೌದಾ? ಮುಡಾ ಕೇಸ್ ವಿಚಾರವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ಯಾಕೆ? ಮುಡಾ ಸಂಕಷ್ಟದಿಂದ ಪಾರಾಗೋಕೆ ದೇವರ ಮೊರೆ ಹೋದ್ರ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನ ರಾಜಭವನ ಚಲೋಗೆ ಕೇಸರಿ ನಾಯಕರ ರಣತಂತ್ರವೇನು? ಎಲ್ಲವನ್ನೂ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಶಿಫ್ಟ್ ಆಗಿ ಇವತ್ತಿಗೆ 4 ದಿನಗಳಾಗಿವೆ. ಇತ್ತ ದರ್ಶನ್ ಅನಾರೋಗ್ಯದ ನೆಪ ಹೇಳಿ ಮತ್ತೆ ಜೈಲು ಚೇಂಜ್ ಮಾಡುವ ಪ್ಲಾನ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ದರ್ಶನ್ಗೆ ಬೆನ್ನು ನೋವು, ಮೋಷನ್ ಸಮಸ್ಯೆ ಇದ್ದು ಇದೇನೂ ಗಂಭೀರವಾದದ್ದಲ್ಲ. ಜೈಲಿನ ವೈದ್ಯರೇ ಚಿಕಿತ್ಸೆಯನ್ನು ನೀಡಬಹುದಾಗಿದೆ. ಹೀಗಾಗಿ ಜೈಲು ಶಿಫ್ಟ್ ಪ್ಲಾನ್ನಲ್ಲಿದ್ದ ದರ್ಶನ್ ಕೊಂಚ ಹೆಜ್ಜೆಯನ್ನು ಹಿಂದಿಕ್ಕಿದ್ದಾರೆ ಎನ್ನಲಾಗಿದೆ. ಇನ್ನು ಇದೇ ತಿಂಗಳ 9ನೇ ತಾರೀಕಿನಂದು ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು, ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ನಿರ್ಧಾರದ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಜೊತೆಗೆ ನಾಳೆ ಅಥವಾ ನಾಡಿದ್ದು ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದ್ದು, ಆ ಬಳಿಕ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇದಷ್ಟೇ ಅಲ್ಲದೆ ಬೇರೆ ಬೇರೆ ನೆಪ ಒಡ್ಡಿ ಜೈಲ್ ಟು ಜೈಲ್ ಶಿಫ್ಟ್ ಆದರೆ ಬೇಲ್ಗೆ ಸಮಸ್ಯೆ ಆಗಬಹುದು ಅಂತ ಯೋಚಿಸುತ್ತಾ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ನಿನ್ನೆ ತಮ್ಮ ಪತ್ನಿಯ ಜೊತೆಗೆ ಮಾತನಾಡಿದ ನಂತರ ಕೊಂಚ ರಿಲೀಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಷ್ಟೇ ಅಲ್ಲದೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಪತಿಗಾಗಿ 2 ಬ್ಯಾಗ್ ನಲ್ಲಿ ಬಟ್ಟೆ, ಡ್ರೈ ಫ್ರೂಟ್ಸ್, ದೇವರ ಪ್ರಸಾದ ಎಲ್ಲವನ್ನೂ ಕೂಡ ವಿಜಯಲಕ್ಷ್ಮಿ ತಂದಿದ್ರು. ಆದ್ರೆ ಪೊಲೀಸರು ತಪಾಸಣೆಯ ಬಳಿಕ ದರ್ಶನ್ಗೆ 1 ಬ್ಯಾಗ್ ಅನ್ನ ಕೊಂಡೊಯ್ಯಲಿಕ್ಕೆ ಅನುಮತಿಸಿದ್ರು. ಇತ್ತ ಪತ್ನಿ ವಿಜಯಲಕ್ಷ್ಮಿ ಬಳಿಕ ಜಾಮೀನು ಅರ್ಜಿ, ಮುಂದಿನ ಕಾನೂನು ಹೋರಾಟದ ಬಗ್ಗೆ ದರ್ಶನ್ ಜೊತೆಗೆ ಚರ್ಚಿಸಿದ್ದಾರೆ. ಈ ಬಳಿಕ ಕೊಂಚ ನಿರಾಳರಾಗಿರುವ ದರ್ಶನ್ ರಾತ್ರಿ ಚೆನ್ನಾಗಿಯೇ ನಿದ್ದೆ ಮಾಡಿದ್ದಾರೆ. ಚೆನ್ನಾಗಿ ನಿದ್ದೆ ಮಾಡಿ ಇವತ್ತು ಬೆಳಗ್ಗೆ ಎದ್ದ ದರ್ಶನ್ ಜೈಲು ಆವರಣದಲ್ಲಿ ವಾಕಿಂಗ್ ಮಾಡಿದ್ದಾರೆ. ಜೈಲು ಮೆನು ಪ್ರಕಾರ ದರ್ಶನ್ಗೆ 455 ಗ್ರಾಂ ಪಲಾವ್ ನೀಡಲಾಗಿದೆ. ಬಳ್ಳಾರಿಯ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ದರ್ಶನ್ ಪಲಾವನ್ನ ಸೇವಿಸಿದ್ದು, ಇನ್ನು ಮಧ್ಯಾಹ್ನದ ಊಟಕ್ಕೆ 1 ರಾಗಿ ಮುದ್ದೆ, ಅನ್ನ, ಸಾಂಬಾರ್, ಮಜ್ಜಿಗೆಯನ್ನ ಕೊಡಲಾಯಿತು. ಅತ್ತ ಪತ್ನಿ ವಿಜಯಲಕ್ಷ್ಮಿ ತಂದಿದ್ದ ಸ್ನಾಕ್ಸ್ ಜೊತೆಗೆ ದರ್ಶನ್ ಊಟವನ್ನ ಸೇವಿಸಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನಿಂದ ಬಳ್ಳಾರಿ ಜೈಲು ಸೇರಿರುವ ದರ್ಶನ್ ತನ್ನ ಮನದಾಳದ ಮಾತೊಂದನ್ನ ಬಿಚ್ಚಿಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ರೇಣುಕಾಸ್ವಾಮಿ ಕೊಲೆಯ ಬಳಿಕ ಜೈಲು ಸೇರಿದ್ದು, ಜೈಲು ವಾಸದ ಇಡೀ ಘಟನಾವಳಿಗಳನ್ನ ಸಿನಿಮಾ ಆಗಿಸುವ ಬಗ್ಗೆ ದರ್ಶನ್ ಆಸೆಯನ್ನ ಬಿಚ್ಚಿಟ್ಟಿದ್ದಾರಂತೆ. ಇಡೀ ಘಟನಾವಳಿಗೆ ಚಿತ್ರದ ರೂಪ ಕೊಡುವ ಹಂಬಲವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಪಾರಿವಾಳಗಳ ಮೇಲೆ ಅಪಾರ ಪ್ರೀತಿ ಇರುವ ಬಗ್ಗೆಯೂ ಕೂಡ ದರ್ಶನ್ ಹೇಳಿಕೊಂಡಿದ್ದಾರೆ. ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ, ಕಾನೂನಿಗೆ ತಲೆಬಾಗಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಈ ಮೂಲಕ ಜೈಲು ವಾಸ ಅನುಭವಿಸ್ತಾ ಇರುವ ಹೊತ್ತಿನಲ್ಲಿಯೇ ವಿಚಾರಣಾಧೀನ ಖೈದಿ ದರ್ಶನ್ ಪೊಲೀಸರ ಮುಂದೆ ತಮ್ಮ ಸಿನಿಮಾ ಕನಸನ್ನ ವ್ಯಕ್ತಪಡಿಸಿದ್ದಾರೆ. ಇದೊಂದು ಕಡೆಯಾದ್ರೆ, ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು ಅಭಿಮಾನಿಗಳ ಕ್ರೇಜ್ ಮಾತ್ರ ಕಡಿಮೆ ಆಗ್ತಿಲ್ಲ. ಬಳ್ಳಾರಿ ಜೈಲಿಗೆ ಹೋಗುವಾಗ ದರ್ಶನ್ ಧರಿಸಿದ ಪೂಮಾ ಟಿ ಶರ್ಟ್ ಫುಲ್ ಟ್ರೆಂಡ್ ಆಗಿದೆ. ದರ್ಶನ್ ಧರಿಸಿದ ಮಾದರಿಯಲ್ಲಿಯೇ ಟಿ ಶರ್ಟ್ ಅನ್ನ ಧರಿಸಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಸಂಬಂಧ ಸ್ಫೋಟಕ ಮಾಹಿತಿಯೊಂದು ಹೊರಬಂದಿದೆ. ಅದರಲ್ಲೂ ದರ್ಶನ್ ಟೀ ಪಾರ್ಟಿ ಹಾಗೂ ವಿಡಿಯೋ ಕಾಲ್ ಮಾಡಿದ್ಯಾರು ಎಂಬುದರ ರಹಸ್ಯ ಬಹಿರಂಗವಾಗಿದೆ. ದರ್ಶನ್ ಟೀ ಪಾರ್ಟಿ ಫೋಟೋ ಕ್ಲಿಕ್ಕಿಸಿದ್ದು ರೌಡಿ ಶೀಟರ್ ವೇಲು ಎಂಬುದು ಪ್ರಾಥಮಿಕ ತನಿಖಾ ವರದಿಯಲ್ಲಿ ಮಾಹಿತಿ ಬಹಿರಂಗವಾಗಿದೆ. ಇನ್ನು ಈ ಪ್ರಾಥಮಿಕ ತನಿಖಾ ವರದಿಯೂ ಕೂಡ ನಗರ ಪೊಲೀಸ್ ಆಯುಕ್ತರ ಕೈ ಸೇರಿದೆ. ಇನ್ನು ಜೈಲಾಧಿಕಾರಿಗಳ ಸಹಾಯದಿಂದಲೇ ಕೃತ್ಯವೆಸಗಿರೋದು ಕೂಡ ಬೆಳಕಿಗೆ ಬಂದಿದ್ದು, ಸಿಗರೇಟ್, ಮದ್ಯವನ್ನ ಆನ್ಲೈನ್ನಲ್ಲಿ ತರಿಸಿಕೊಳ್ಳುತ್ತಿದ್ದ ಬಗ್ಗೆಯೂ ಕೂಡ ಮಾಹಿತಿ ರಿವೀಲ್ ಆಗಿದೆ. ಎಣ್ಣೆ, ಸಿಗರೇಟು ಸಪ್ಲೈ ಮಾಡಿದ ಡೆಲಿವರಿ ಬಾಯ್ಸ್ಗಳ ಲಿಸ್ಟ್ ರೆಡಿ ಮಾಡಿದ್ದು, ಅವರ ವಿಚಾರಣೆಗೂ ಕೂಡ ಪೊಲೀಸರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ದರ್ಶನ್ ರಾಜಾತಿಥ್ಯ ಪ್ರಕರಣ ಕುರಿತು ಸಚಿವ ಜಮೀರ್ ಅಹಮದ್ ಕೂಡ ಪ್ರತಿಕ್ರಿಯಿಸಿದರು. ನನಗದು ಸಂಬಂಧ ಇಲ್ಲ. ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೇ ತಾವು ತೋರಿಸಿದ್ದಾರೆ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾವೇನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ DG, ನಾನು ಬರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಮೂಡಾ ಹಗರಣದ ಸಂಬಂಧ ಆಡಳಿತ ಮತ್ತು ವಿಪಕ್ಷ ನಾಯಕರ ಮಧ್ಯೆ ಕೆಸರೆರಚಾಟ ನಡೀತಾ ಇದೆ. ಈ ಮಧ್ಯೆ ಮೂಡಾ ನಿವೇಶನ ಹಂಚಿಕೆಯ ಪ್ರಕರಣದ ಸಂಬಂಧ ಬೆಂಗಳೂರು ಲೋಕಾಯುಕ್ತದಲ್ಲೂ ಕೂಡ ದೂರು ದಾಖಲಾಗಿದೆ. ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀವತ್ಸ ಮೂಡಾ ಮಾಜಿ ಆಯುಕ್ತರಾದ ನಟೇಶ್ ದಿನೇಶ್ ಕುಮಾರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ನಿವೇಶನ ಹಂಚಿಕೆಯ ಅಕ್ರಮದಲ್ಲಿ ಈ ಅಧಿಕಾರಿಗಳು ಭಾಗಿಯಾಗಿದ್ದು, ಕೂಡಲೇ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಬಂಧಿಸಬೇಕು. ಇದರ ಜೊತೆಗೆ ಈ ಪ್ರಕರಣದ ಸಂಬಂಧ ಭೂಸ್ವಾಧೀನ ಅಧಿಕಾರಿಗಳು, ಸರ್ಕಾರದ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆಯ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಅಕ್ರಮದಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ ಅಧಿಕಾರಿಗಳಿಂದಲೇ ಹಣ ವಸೂಲಿ ಮಾಡಬೇಕು ಅಂತ ಕೂಡ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಸಿಎಂ ಪರ ಗೃಹ ಸಚಿವರು ಸಮರ್ಥನೆಗಿಳಿದಿದ್ದು, ಸಿಎಂ ಸಿದ್ದರಾಮಯ್ಯ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು. ಅತ್ತ ಸಚಿವ ಜಮೀರ್ ಮಾತನಾಡಿ, ಟಗರು ಯಾವತ್ತಿದ್ರು ಟಗರೇ, ಭಯ ಬೀಳುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಹಾಡಿ ಹೊಗಳಿದ್ದಾರೆ. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ
ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು. ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ. ಆ CM ಯಾವತ್ತು ಟಗರೇ, ಅದು ಭಯ ಬಡೋದು ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ CM, ಒಂಥರ ಟಗರ್ ಅಂತಾರೆ ನೋಡಿ ಅಂತ, ಆ ಥರ ನಮ್ಮ ಟಗರ್. ಅವರು ಭಯ ಬೀಳೋದು ಪ್ರಶ್ನೆ. BJPಗೆ ಏನಾಗಿದೆ? ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡಲಿದ್ದಾರೆ. ಬೆಳಗ್ಗೆ ವಿಸಿಟ್ ಮಾಡಲಿದ್ದು ನಾಡದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಇನ್ನು ನಾಡಿದ್ದು ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗಲಿದ್ದು, ಮೂಢ ಸಂಕಷ್ಟ ನಿವಾರಣೆಗಾಗಿ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಹೈಕೋರ್ಟ್ನಲ್ಲಿ ನಾಳೆ ಅಂತಿಮ ಹಂತದ ವಿಚಾರಣೆ ನಡೆಯಲಿದ್ದು, ಕೋರ್ಟ್ ಆದೇಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಇನ್ನು ಶನಿವಾರ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ 1 ಗಂಟೆಗೂ ಹೆಚ್ಚು ಕಾಲ ವಾದವನ್ನು ಮಂಡಿಸಿದ್ರು. ಜೊತೆಗೆ ದೂರುದಾರರಾದ TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡಿಸಿದ್ರು. ಇನ್ನು ಸಾಮಾನ್ಯವಾಗಿ ದೇಗುಲಗಳಿಗೆ ಹೆಚ್ಚಾಗಿ ಭೇಟಿ ಕೊಡದ ಸಿಎಂ ಮೂಡಾ ಕೇಸ್ ಬಳಿಕ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ 22 ದಿನಗಳ ಅಂತರದಲ್ಲಿ 2ನೇ ಬಾರಿ ಭೇಟಿ ಕೊಡ್ತಾ ಇರೋದು ತುಂಬಾ ಕುತೂಹಲಕ್ಕಂತೂ ಕಾರಣವಾಗ್ತಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ಮತ್ತು ಜನಾರ್ದನ ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ನಿನ್ನೆ ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ಹಮ್ಮಿಕೊಂಡಿದ್ರು. ಜೊತೆಗೆ ಕಾಂಗ್ರೆಸ್ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ಕೂಡ ಕೊಟ್ಟರು. ಇದಿಷ್ಟೇ ಅಲ್ಲದೆ ಇದೇ ವಿಚಾರವಾಗಿ ರಾಷ್ಟ್ರಪತಿಗಳನ್ನ ಭೇಟಿಯಾಗುವುದಾಗಿ ಕೈ ನಾಯಕರು ತಿಳಿಸಿದ್ರು. ಇದೀಗ ಕಾಂಗ್ರೆಸ್ ನಾಯಕರ ದಿಲ್ಲಿ ದಂಗಲ್ ಟಾರ್ಗೆಟ್ಗೆ ತಿರುಗೇಟು ನೀಡುವುದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ರಾಜಭವನ ಚಲೋಗೆ ದೆಹಲಿ ಚಲೋ ಮೂಲಕ ಕೌಂಟರ್ ಕೊಡೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಪ್ಲಾನ್ ಮಾಡಿದ್ದು, ಈ ಸಂಬಂಧ ಪಕ್ಷದ ಪ್ರಮುಖರ ಜೊತೆಗೆ ವಿಜಯೇಂದ್ರ ಸಮಾಲೋಚನೆ ನಡೆಸಿದ್ದಾರೆ ಎನ್ನಲಾಗಿದೆ. ಗೌರಿ ಗಣೇಶ ಹಬ್ಬದ ನಂತರದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುವ ಬಗ್ಗೆ ಚರ್ಚಿಸಿದ್ದಾರೆ. ಇತರ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸುವ ಮೂಲಕ ಕಾಂಗ್ರೆಸ್ ಮತ್ತು ಇಂಡಿಯಾ ಕೂಟಕ್ಕೆ ಮುಜುಗರ ತರುವ ಪ್ಲಾನ್ಗೆ ಕೇಸರಿ ನಾಯಕರು ಮುಂದಾಗಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಕೋವಿಡ್ ಹಗರಣದ ಆರೋಪದ ಸಂಬಂಧ ಸಿಎಂಗೆ ಜಸ್ಟಿಸ್ ಜಾನ್ ಮೈಕಲ್ ಡಿ ಖನ್ನಾ ನೇತೃತ್ವದ ಆಯೋಗ ವರದಿಯನ್ನು ಸಲ್ಲಿಕೆ ಮಾಡಿದೆ. ಇದು ಬಿಜೆಪಿಗರಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಇದೇ ವಿಚಾರವಾಗಿ ಸಂಸದ ಹಾಗೂ ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಿಯಾಕ್ಟ್ ಮಾಡಿದ್ದು, ನಾನು ಕೋವಿಡ್ ಕಾಲದಲ್ಲಿ ವೈದ್ಯಕೀಯ ಸಚಿವನಾಗಿದ್ದೆ. ಆವಾಗ ನಾನು ಯಾವುದೇ ರೀತಿಯ ಕಾನೂನು ಬಾಹಿರ ಕೆಲಸ ಮಾಡಿಲ್ಲ, ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ ಅಂತ ಹೇಳಿದರು. ನಿನ್ನೆ ರಾತ್ರಿ ಸರ್ಕಾರ ವರದಿಯನ್ನು ಪಡೆದಿದೆ. ಎಲ್ಲರೂ ಸೇರಿ ಗುಣಾಕಾರ ಭಾಗಾಕಾರ ಲೆಕ್ಕ ಮಾಡಿದ್ದಾರೆ. ಈಗ ವರದಿಯಲ್ಲಿ ಅಕ್ರಮ ಇದೆ ಅಂತ ಹೇಳ್ತಿದ್ದಾರೆ. ಇವರು ವರದಿಯನ್ನ ಲೀಕ್ ಮಾಡಿದ್ದಾರಾ? ಹೇಗೆ? ವರದಿ ಓದಿದ್ದು ಯಾರು? ನಾನು ಅಧಿಕೃತ ವರದಿಯನ್ನು ನೋಡುವವರೆಗೂ ಮಾತನಾಡೋದಿಲ್ಲ. ಇವರೆಲ್ಲ ಸತ್ಯ ಹರಿಶ್ಚಂದ್ರರ, ಇವರ ಸರ್ಕಾರ ದರೋಡೆಕೋರರ ಸರ್ಕಾರ. ಎಲ್ಲ ಇಲಾಖೆಗಳಲ್ಲೂ ಕೂಡ ಇವರು ಅಕ್ರಮ ಮಾಡ್ತಿದ್ದಾರೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ನಿವೃತ್ತ ನ್ಯಾಯಾಧೀಶರು ಮೈಕಲ್ ಕುನ್ನಾರ್ ಅವರು ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗನ ರಚನೆ ಮಾಡಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಅದಕ್ಕೆ ಈ ಸರ್ಕಾರ ಬಂದ ಕೂಡಲೇ ಮಾಡಿದೆ. ಈ ವರದಿ ಅದು ಕೂಡ ಅಂತಿಮ ವರದಿ ಅಲ್ಲಂತೆ, ಅದು ಒಂದು ಇಂಟರಿಮ್ ರಿಪೋರ್ಟ್. ಈ ಸಂದರ್ಭ ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ. ನಮ್ಮ ಕೈ ಕೆಳವು ಕಟ್ಟಾಕ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂಥ ಸನ್ನಿವೇಶದಲ್ಲಿ ಕೋರ್ಟ್ಲ ಆವರಣದಲ್ಲಿ ಇರುವಾಗ ಜನರು ನಮ್ಮ ಪರ ಇದ್ದಾರೆ. ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳು ಆಗದೇ ಇರೋರು ಈ ಸುದ್ದಿಯನ್ನು ನೋಡಲೇಬೇಕು. ಬೆಸ್ಕಾಂ ಅಧಿಕಾರಿಗಳು ಗೃಹಜ್ಯೋತಿಗೆ ನೋಂದಣಿ ಆಗದೆ ಇರೋರ ಪತ್ತೆಗೆ ಮುಂದಾಗಿದೆ. ನೋಂದಣಿ ಆಗದೆ ಇರೋರಿಗೆ ಬೆಸ್ಕಾಂ ಅಧಿಕಾರಿಗಳು ತಾವೇ ಭೇಟಿ ಕೊಟ್ಟು ಮಾಹಿತಿ ಪಡೆದು ರಿಜಿಸ್ಟರ್ ಮಾಡಿಸಲಿದ್ದಾರೆ. ಕೊಳಗೇರಿ ಪ್ರದೇಶಗಳಲ್ಲಿ ಸಾಕಷ್ಟು ಜನ ಗೃಹಜ್ಯೋತಿ ನೋಂದಣಿ ಪಡೆದಿಲ್ಲ. ಹೀಗಾಗಿ ಅಂತಹ ಪ್ರದೇಶಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟು ರಿಜಿಸ್ಟರ್ಗೆ ಮನವಿ ಮಾಡಲಿದ್ದಾರೆ. ಇನ್ನು ಗೃಹಜ್ಯೋತಿಯಲ್ಲಿ ಎಲ್ಲಾ ವರ್ಗದವರು ಫಲಾನುಭವಿಗಳು ಇದ್ದಾರೆ. APL, BPL ಕಾರ್ಡ್ದಾರರು ಕೂಡ ಫಲಾನುಭವಿಗಳಾಗಿದ್ದಾರೆ. ಅದರಂತೆ ಇದುವರೆಗೂ ಗೃಹಜ್ಯೋತಿ ಯೋಜನೆಯ ಒಟ್ಟು ಫಲಾನುಭವಿಗಳು 1.70 ಕೋಟಿ ಇದ್ದು, ಇಷ್ಟು ಫಲಾನುಭವಿಗಳಲ್ಲಿ ರಿಜಿಸ್ಟರ್ ಆಗಿರುವುದು 1.54 ಕೋಟಿ. ಇನ್ನು 10 ರಿಂದ 15 ಲಕ್ಷ ಮಂದಿ ನೋಂದಣಿ ಆಗಬೇಕಾಗಿದ್ದು, ಇಂಧನ ಇಲಾಖೆ ಮತ್ತೆ ನೋಂದಣಿ ಮಾಡಿಸೋದಕ್ಕೆ ಮುಂದಾಗ್ತಾ ಇದೆ. ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಮಲ್ಲೇಶ್ವರಂನ KC ಜನರಲ್ ಆಸ್ಪತ್ರೆ ಬಳಿ ಇರುವ ಜಯದೇವ ಆಸ್ಪತ್ರೆ 24 ಗಂಟೆಗಳು ಓಪನ್ ಇರಲಿದೆ. ಸಂಜೆ 4 ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು. CM ಸೂಚನೆ ಮೇರೆಗೆ 24 ಗಂಟೆ ತೆರೆಯಲಿದೆ. ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಗೆ 24 ಗಂಟೆಯೂ ಸೇವೆ ಸಿಗಲಿದೆ. ಜಯದೇವ ಆಸ್ಪತ್ರೆ ಓಪನ್ ಆಗಿ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಆದರೆ ಸಂಜೆ 4 ಗಂಟೆಗೆ ಕ್ಲೋಸ್ ಆಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ. ಆದರೆ ಕಳೆದ 3 ದಿನಗಳ ಹಿಂದೆ CM ಸಿದ್ದರಾಮಯ್ಯ 24 ಗಂಟೆಯೂ ಓಪನ್ಗೆ ಸೂಚಿಸಿದ್ದರು. ಹೀಗಾಗಿ ಇಂದಿನಿಂದ 24 ಗಂಟೆಯೂ ಜಯದೇವ ಆಸ್ಪತ್ರೆ ಓಪನ್ ಇರಲಿದೆ. ಈ ಆಸ್ಪತ್ರೆಯಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಸೇರಿದಂತೆ ಹಲವು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ
ಚಿಕಿತ್ಸೆ ಸಿಗುತ್ತೆ. ಎಮರ್ಜೆನ್ಸಿ ಕೇಸ್, OPD ಜೊತೆಗೆ ಸುಸಜ್ಜಿತ ವಾರ್ಡ್ ವ್ಯವಸ್ಥೆ ಇರುವ ಆಸ್ಪತ್ರೆ ಇದಾಗಿದೆ. ರಾಜಾಜಿನಗರ, ಯಶವಂತಪುರ, ಮಹಾಲಕ್ಷ್ಮಿ ಲೇಔಟ್, ತುಮಕೂರು, ನೆಲಮಂಗಲ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ತುಂಬಾ ಸನಿಹ ಆಗುವ ಈ ಆಸ್ಪತ್ರೆ 24 ಗಂಟೆ ತೆರೆಯೋದ್ರಿಂದ ತುಂಬಾ ಅನುಕೂಲತೆ ಆಗಲಿದ್ದು ಸಾರ್ವಜನಿಕರು ಸೇವೆಯನ್ನು ಪಡೆಯಬಹುದಾಗಿದೆ. ಕಾರಿನ ಗಾಜು ಒಡೆದು ಕಳ್ಳತನ ಮಾಡಿದ 4 ಇಂದ್ರನಗರ ಪೊಲೀಸರು ಬಂಧಿಸಿದ್ದಾರೆ. ರಸ್ತೆ ಬದಿ ಕಾರು ಪಾರ್ಕ್ ಮಾಡಿ ಶಾಪಿಂಗ್, ಬ್ಯಾಂಕ್ ಕೆಲಸ ಅಂತ ಹೋಗೋರನ್ನ ಈ ಖತರ್ನಾಕ್ ಗ್ಯಾಂಗ್ ಟಾರ್ಗೆಟ್ ಮಾಡಿ ಲ್ಯಾಪ್ಟಾಪ್, ಬೆಲೆ ಬಾಳುವ ವಸ್ತುಗಳ ಕಳ್ಳತನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಕಾರಲ್ಲಿದ್ದ ಬ್ಯಾಗ್ಗಳನ್ನ ಎಗರಿಸ್ತಾ ಇದ್ರು. ಈ ಖತರ್ನಾಕ್ ಕಳ್ಳರಿಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಈ ಗ್ಯಾಂಗ್ ನ ಬಂಧಿಸಿದೆ ಅತ್ಯಂತ ರೋಚಕ ಎನ್ನಲಾಗ್ತಾ ಇದೆ. ಕಳೆದ ಗುರುವಾರ ಇಂದ್ರನಗರದಲ್ಲಿ ಕಾರಿನ ಗಾಜು ಒಡೆದು ಬ್ಯಾಗ್ ಕದ್ದು ಎಸ್ಕೇಪ್ ಆಗಿದ್ರು. ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಹೀಗಾಗಿ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ 4 ಹೆಡೆಮುರಿ ಕಟ್ಟಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಕ್ಷುಲ್ಲಕ ಕಾರಣಕ್ಕೆ ಕೊರಿಯರ್ ಬಾಯ್ಗೆ ಚಾಕು ಇರಿದ ಪ್ರಕರಣ ಅಶೋಕ್ ನಗರದಲ್ಲಿ ನಡೆದಿದೆ. ಚಾಕು ಇರಿತಕ್ಕೆ ಒಳಗಾದ ಯುವಕನನ್ನ ಮೊಹಮ್ಮದ್ ಶಫಿ ಅಂತ ಗುರುತಿಸಲಾಗಿದೆ. ಕೊರಿಯರ್ ಮಾಡೋಕೆ ಕಳಿಸಿದ ಲೊಕೇಶನ್ಗೆ ಬಾರದೆ ಲ್ಯಾಂಡ್ ಮಾರ್ಕ್ ಕೇಳಿದ್ದಕ್ಕೆ ದುಷ್ಕರ್ಮಿ ಚಾಕುವಿನಿಂದ ಇರಿದಿದ್ದಾನೆ ಅಂತ ತಿಳಿದು ಬಂದಿದೆ. ಇನ್ನು ಕೊರಿಯರ್ ಬಾಯ್ಗೆ ದುಷ್ಕರ್ಮಿ ಚಾಕು ಇರಿತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.